ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ಭಕ್ತಿಯ ಶೋಭೆ, ಸಂಸ್ಕೃತಿಯ ವೈಭವ ಮತ್ತು ನಂಬಿಕೆಯ ಬೆಳಕಿನಲ್ಲಿ ಶ್ರೀ ಕಾಳಿಕಾ ಭುವನೇಶ್ವರಿ ಅಮ್ಮನವರ ಅದ್ದೂರಿ ರಥೋತ್ಸವ ಜರುಗಿದೆ. ಗ್ರಾಮದ ಪ್ರಮುಖ ಉತ್ಸವವೆಂದರೆ ಶ್ರೀ ಕಾಳಿಕಾ ಭುವನೇಶ್ವರಿ ದೇವಿಯ ರಥೋತ್ಸವ. ಶ್ರೀ ಕಾಳಿಕಾ ದೇವಸ್ಥಾನದಿಂದ ಶ್ರೀ ಹನುಮಾನ್ ಮಂದಿರದ ತನಕ ಭಜನೆ ವಾದ್ಯಗಳನ್ನಾದ ಹಾಗೂ ಭಕ್ತರ ಹರ್ಷೋದ್ಗಾರಗಳ ಮಧ್ಯೆ ರಥ ಸಂಭ್ರಮ ಅಲಿಯಂತೆ ಹರಿಯಿತು. ಭಕ್ತರು ತಮಗಿರುವ ಹರಕೆ ಕೋರಿಕೆಗಳನ್ನು ತೀರಿಸಲು ತಾರೀಕು, ಬಿಸ್ಕೆಟ್, ಬಾಳೆಹಣ್ಣುಗಳನ್ನು ರಥದ ಮೇಲೆ ಹಾರಿಸಿದ್ರು. ರಥದ ಮೇಲೆ ಅಲಂಕರಿಸಿಕೊಂಡಿದ್ದ ಶ್ರೀ ಕಾಳಿಕಾ ದೇವಿಯ ಮೂರ್ತಿಯ ದರ್ಶನ ಪಡೆದು ಸಾವಿರಾರು ಭಕ್ತರು ಭಾವೋದ್ರಿಕ್ತರಾದರು. ಹರ್ಷಭರಿತ ಭಕ್ತರು ಕುಟುಂಬ ಸಮೇತ ದೇವಿ ದರ್ಶನ ಪಡೆದಿದ್ದಾರೆ. ಪ್ರತಿ ವರ್ಷದ ಪದ್ಧತಿಯಂತೆ ಈ ಬಾರಿ ವಿಜಯದಶಮಿಯ ಕಾರ್ಯಕ್ರಮವನ್ನು 11 ದಿನಗಳ ಕಾಲ ಆಚರಿಸಲಾಯಿತು. ಇಂದು ಕೊನೆಯ ದಿನದ ಕಾರ್ಯಕ್ರಮ ಕಾಳಿಕಾ ಭುವನೇಶ್ವರಿ ರಥೋತ್ಸವ ಭಕ್ತರ ಭಕ್ತಿಯ ಮಧ್ಯೆ ಸಾವಿರಾರು ಭಕ್ತರ ನಡುವೆ ಬಲು ವಿಜೃಂಭಣೆಯಿಂದ ನೆರವೇರಿತು. ಬರುವ ವಿಜಯದಶಮಿಯ ನಿಮಿತ್ತ ಈ ಮೂಲ ದೇವಸ್ಥಾನದ ನವೀಕರಣ ಪೂರ್ಣಗೊಂಡು ಲೋಕಾರ್ಪಣೆಗೊಳ್ಳುತ್ತದೆ. 11 ದಿನಗಳ ಕಾಲ ಯಾವ್ಯಾವ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ? 11 ದಿನಗಳ ಕಾಲ ದೇವಿ ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನ್ನದಾಸೋಹ, ಕುಂಭಮೇಳ, ಕ್ರೀಡೆ, ಉಡಿ ತುಂಬುವ ಕಾರ್ಯಕ್ರಮ. ಉಡಿ ತುಂಬುವ ಕಾರ್ಯಕ್ರಮ ತಾಳಿಕೋಟೆ ಪೂಜಾರಿ ನೇತೃತ್ವದಲ್ಲಿ ಬಲು ವಿಜೃಂಭಣೆಯಿಂದ ನೆರವೇರಿತು. ಮತ್ತೇನೇನು ಕಾರ್ಯಕ್ರಮ ಇಟ್ಕೊಂಡಿದ್ರಿ? ಇಷ್ಟೇ ಕಾರ್ಯಕ್ರಮಗಳು. ಎಷ್ಟು ಜನ ಈ ಒಂದು ರಥೋತ್ಸವ? 11 ದಿನದ ಕಾರ್ಯಕ್ರಮ ಒಟ್ಟಾರೆ ಜನಸಂಖ್ಯೆ ನೋಡಬೇಕಾದ್ರೆ ಒಂದು 20 ರಿಂದ 25 ಸಾವಿರ ಜನಸಂಖ್ಯೆ ಬಂದು ಹೋಯಿತು. ತಮ್ಮ ಹೆಸರು? ನಿಮ್ಮ ಹೆಸರೇನು ಗೌಡ? ಶರಣಗೌಡ ಮಲ್ಲನಗೌಡ ಪಾಟೀಲ್. ಗಣ್ಯರು ಯಾರು? ಗಣ್ಯರು ಅಥವಾ ರಾಜಕೀಯ ವ್ಯಕ್ತಿಗಳು? ಇಂದು ವಿವೇಕರಾವ್ ಪಾಟೀಲ್ ಬಂದಿದ್ದರು. ಫಸ್ಟ್ನೇ ದಿನ ಪಿ ರಾಜು ಅವರು ಬಂದು ಹೋದರು. ಇವತ್ತು MLA ಮಹೇಂದ್ರ ತಮ್ಮಣ್ಣವರದು ಬಂದು ಹೋದರು. ಇದು ಎಲ್ಲ ಭಕ್ತರಿಗೆ ದೇವಿ ಆಶೀರ್ವಾದದಿಂದ ಇದು ಭಕ್ತರ ಸಂತೋಷ ಈ ಥರ ಆಗಬೇಕಾದ್ರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿನ ಆಗ್ತಾ ಇದೆ. ಸಂದರ್ಭದಲ್ಲಿ ಬಸಯ್ಯ ಹಿರೇಮಠ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶರಣಗೌಡ ಪಾಟೀಲ್, ದೇವಿ ಅರ್ಚಕರು ಆದ ಪಾಂಡು ಗುರವ, ತಮ್ಮಣ್ಣ ಗುರವ, ಅಪ್ಪಸಾಬ್ ಗುರವ, ರುದ್ರಗೌಡ ಪಾಟೀಲ, ಮಲ್ಲನಗೌಡ ಪಾಟೀಲ, ನಾಗಪ್ಪ ನರಗಟ್ಟಿ, ಗೌಡಪ್ಪ ಪಾಟೀಲ, ಹೊನ್ನಪ್ಪ ನರಗಟ್ಟಿ, ಕುಮಾರ್ ಗೌಡ ಪಾಟೀಲ, ಸಿದ್ದರಾಮ್ ನರಗಟ್ಟಿ, ಸೋಮರಗೌಡ ಪಾಟೀಲ್, ಮಲ್ಲಪ್ಪ ಬಾದಾಮಿ, ಈರಯ್ಯ ಹಿರೇಮಠ್, ಸಿದ್ದರಾಮಗೌಡ ಪಾಟೀಲ್ ಹಾಗೂ ಅನೇಕ ಗಣ್ಯರು ಭಾಗವಹಿಸಿ ಉತ್ಸವದ ಭವ್ಯತೆಗೆ ಮತ್ತಷ್ಟು ಕಳೆ ಸೇರಿಸಿದರು. ಭಕ್ತಿ, ಸಂಸ್ಕೃತಿ ಮತ್ತು ಗ್ರಾಮೀಣ ಒಗ್ಗಟ್ಟಿನ ಪ್ರತಿಬಿಂಬವಾಗಿದ್ದ ಈ ರಥೋತ್ಸವ ಭಕ್ತರ ಮನದಲ್ಲಿ ಮರೆಯಲಾಗದ ನೆನಪು ಮೂಡಿಸಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.